ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನ. ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಲು ಸಚಿವ ಡಾಕ್ಟರ್ ಶರಣಪ್ರಕಾಶ್ ನಕಾರ. ಯಾದಗಿರಿಯಲ್ಲಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. ನಾವಾಡುವ ಪ್ರತಿಯೊಂದು ಮಾತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು. ನಾವು ಮಾಡುವಂತ ಕಾರ್ಯ ಕೂಡ ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು. ಇದು ನನ್ನ ಕಾನ್ಸೆಪ್ಟ್ ಎಂದು ಸಚಿವ ಶರಣಪ್ರಕಾಶ್ ಪಾಟೀಲ್ ಜನರಿಗೆ ಉಪಯೋಗವಿಲ್ಲದಂತ ಮಾತು ನಾನು ಆಡಲ್ಲ, ಅದನ್ನ ಕೇಳಬೇಡಿ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಪ್ರಶ್ನೆಗೆ ನಗುತ್ತಲೇ ಮಾತನಾಡಿದ್ದಾರೆ ಸಚಿವ ಪಾಟೀಲ್ ಅವರು. ಅದು ನಾವು ಮಾಡುವ ಕೆಲಸ, ಅದು ಸಿಎಂ ಮಾಡುವ ಕೆಲಸವೆಂದು ಸಚಿವ ಶರಣಪ್ರಕಾಶ್ ಪಾಟೀಲ್ ಹೇಳಿಕೆಯೊಂದನ್ನು ನೀಡಿದ್ದಾರೆ. Present the prizes for the poster presentation category. We'll proceed with the third prize. The second prize is the Spandan MD Inter STR. Very good. Sir. Thank you to all. Now it's my privilege to invite Dr. Shरणप्रकाश Patil sir to kindly address the gathering. ಇವತ್ತು ಯಾದಗಿರಿ ನಗರದಲ್ಲಿ ನೋಡಿ ನಾನು ಹೇಳ ಒಂದು ಮಾತು ನಿಮಗೆ, ನಾವು ಆಡ್ತಕ್ಕಂಥ ಪ್ರತಿಯೊಂದು ಮಾತು ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು. ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಸಾರ್ವಜನಿಕ ಹಿತಾಸಕ್ತಿಯಿಂದ ಇರಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಹಾಗಾಗಿ ಜನರಿಗೆ ಉಪಯುಕ್ತ ಇಲ್ಲದೆ ಇರತಕ್ಕಂಥ ಮಾತು ನಾನು ಅದ್ರ ಬಗ್ಗೆ ಆಡೋಕ್ಕೆ ಹೋಗೋದಿಲ್ಲ, ಅವು ಕೇಳೋಕ್ಕೆ ಹೋಗೋದಿಲ್ಲ. ಆಯ್ತು, ಅದೆಲ್ಲ ನಮ್ಮ ಕೆಲಸ ಅಲ್ಲ, ಅದು ಸಿ ಎಂ ಕೇಳಬೇಕು.